ದಯವಿಲ್ಲದ ಧರ್ಮವದಾವುದಯ್ಯ ಎಂಬುದು ಜಗಜ್ಯೋತಿ ಬಸವಣ್ಣನವರ ವಚನದ ಸಾಲು. ಇದು ಕೇವಲ ಮಾತಲ್ಲ, ಬದುಕಿಗೆ ದಾರಿದೀಪವಾದ ತತ್ವ. ಈ ಗಾದೆ ಮಾತಿನ ಕುರಿತಾದ ಪ್ರಬಂಧ ಇಲ್ಲಿದೆ. ದಯವಿಲ್ಲದ ಧರ್ಮವದಾವುದಯ್ಯ. ಪೀಠಿಕೆ. ಮಾನವನ ಜೀವನದಲ್ಲಿ ಧರ್ಮಕ್ಕೆ ಬಹಳ ದೊಡ್ಡ ಸ್ಥಾನವಿದೆ. ಆದರೆ ಧರ್ಮ ಎಂದರೆ ಕೇವಲ ಆಚರಣೆಗಳು, ಪೂಜೆ ಪುನಸ್ಕಾರಗಳು ಅಥವಾ ಮಂದಿರ ಮಸೀದಿಗಳಿಗೆ ಹೋಗುವುದು ಮಾತ್ರವಲ್ಲ. ಧರ್ಮದ ನಿಜವಾದ ಅಡಿಪಾಯವೇ ದಯೆ. ದಯೆ ಇಲ್ಲದ ಯಾವುದೇ ಧರ್ಮವೂ ಅರ್ಥಹೀನವಾದುದು ಎಂಬ ಸತ್ಯವನ್ನು ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ. ದಯೆಯೇ ಧರ್ಮದ ಮೂಲ. ಪ್ರಪಂಚದ ಎಲ್ಲಾ ಧರ್ಮಗಳು ಬೋಧಿಸುವುದು ಒಂದೇ ವಿಚಾರ, ಅದು ಪ್ರೀತಿ ಮತ್ತು ಕರುಣೆ. ಬಸವಣ್ಣನವರು ಹೇಳಿದಂತೆ ದಯೆಯೇ ಧರ್ಮದ ಮೂಲವಯ್ಯ. ಅಂದರೆ ಒಬ್ಬ ಮನುಷ್ಯನಲ್ಲಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಗುಣವಿಲ್ಲದಿದ್ದರೆ ಅವನು ಎಷ್ಟೇ ದಾನಧರ್ಮ ಮಾಡಿದರೂ, ಎಷ್ಟು ದೇವಸ್ಥಾನಗಳನ್ನು ಸುತ್ತಿದರೂ ಅದು ವ್ಯರ್ಥ. ಪ್ರಾಣಿ, ಪಕ್ಷಿ ಮತ್ತು ಸಹ ಮಾನವರ ಮೇಲೆ ತೋರುವ ಅಕ್ಕರೆಯೇ ನಿಜವಾದ ಭಕ್ತಿ. ಆಚರಣೆಗಿಂತ ಮಾನವೀಯತೆ ಮುಖ್ಯ. ಇಂದಿನ ಕಾಲದಲ್ಲಿ ಜನರು ಧರ್ಮದ ಹೆಸರಿನಲ್ಲಿ ಹಿಂಸೆ, ದ್ವೇಷ ಮತ್ತು ಅಸಹನೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಆದರೆ ನಿಜವಾದ ಧರ್ಮವು ಅಹಿಂಸೆಯನ್ನು ಕಲಿಸುತ್ತದೆ. ಹಸಿದವನಿಗೆ ಅನ್ನ ನೀಡುವುದು, ನೊಂದವರಿಗೆ ಸಾಂತ್ವನ ಹೇಳುವುದು, ಪ್ರಾಣಿ ಸಂಕುಲವನ್ನು ಪ್ರೀತಿಸುವುದು, ಇವುಗಳೇ ಧರ್ಮದ ನಿಜವಾದ ಲಕ್ಷಣಗಳು. ತನ್ನ ಸುತ್ತಮುತ್ತಲಿನ ಜೀವಿಗಳಿಗೆ ತೊಂದರೆ ಕೊಟ್ಟು ದೇವರಿಗೆ ಪೂಜೆ ಮಾಡುವುದು ಕೇವಲ ತೋರಿಕೆಯಾಗುತ್ತದೆ. ಹೃದಯದಲ್ಲಿ ದಯೆ ಇದ್ದಾಗ ಮಾತ್ರ ನಾವು ಮಾಡುವ ಪೂಜೆ ಅಥವಾ ಆಚರಣೆಗೆ ಒಂದು ಪವಿತ್ರತೆ ಬರುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ದಯೆ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಅತಿದೊಡ್ಡ ಆಭರಣ. ಜಾತಿ, ಮತಗಳ ಬೇಲಿಗಿಂತ ಮಿಗಿಲಾದುದು ಮಾನವ ಧರ್ಮ. ದಯೆಯಿಲ್ಲದ ಧರ್ಮವು ಒಣಗಿದ ಮರದಂತೆ, ಅದರಲ್ಲಿ ಪ್ರೀತಿಯ ಹಣ್ಣುಗಳು ಬಿಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ದಯೆಯನ್ನು ಅಳವಡಿಸಿಕೊಂಡರೆ ಮಾತ್ರ ಸುಂದರವಾದ ಸಮಾಜವನ್ನು ನಿರ್ಮಿಸಲು ಸಾಧ್ಯ.